ಹೆಂಗಸರು ರಾತ್ರಿ ಅಡಿಗೆ ಮಾಡಿದ ನಂತರ ಎಂಜಲು ಪಾತ್ರೆಗಳನ್ನು ಈ ಸಮಯದಲ್ಲಿ ತೊಳೆಯಬಾರದು. ಮನೆಗೆ ಕಷ್ಟಗಳು ಎದುರಾಗುತ್ತೆ. ಬಡವನು ಕೂಡ ಭಿಕ್ಷುಕನಾಗುತ್ತಾನೆ, ಶ್ರೀಮಂತ ಬಡವ ಆಗುತ್ತಾನೆ. ಇಲ್ಲದೇ ಇರುವ ಕಷ್ಟಗಳು ಎದುರಾಗುತ್ತದೆ. ಆದ್ದರಿಂದ ಈ ಕೆಟ್ಟ ಸಮಯದಲ್ಲಿ ಪಾತ್ರೆಗಳನ್ನು ತೊಳೆಯಬಾರದು. ಅದು ಯಾವ ಸಮಯ ಮತ್ತು ಯಾಕೆ ಹೀಗೆ ಮಾಡಬಾರ್ದು ಇವತ್ತು ತಿಳಿದುಕೊಳ್ಳೋಣ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಯಾವ ಊರಿನಿಂದ ವಿಡಿಯೋಗಳನ್ನ ನೋಡ್ತಿದ್ದೀರ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ. ಪ್ರತಿ ಕಮೆಂಟ್ಗೂ ಗುರುಗಳು ರಿಪ್ಲೈ ಮಾಡ್ತಾರೆ, ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ನಿಮಗೆ ತುಂಬಾ ಒಳ್ಳೆಯದಾಗತ್ತೆ. ಎಷ್ಟೇ ಸಮಸ್ಯೆಗಳು ಬಂದಾಗ ಚಿಕ್ಕದು ದೊಡ್ಡದು ಅಂತಿಲ್ಲ, ಯಾವುದೇ ತೊಂದರೆಗಳು ಇದ್ದಾಗ ಅದನ್ನು ಶಾಶ್ವತವಾಗಿ ಪರಿಹಾರ ಮಾಡ್ಕೋಬೇಕು ಅನ್ನೋದಾದರೆ ನೀವು ಮಾಡಬೇಕಾಗಿರುವುದು GN ರಾವ್ ಗುರುಗಳು. ಇವರಿಗೆ ಒಂದು ಫೋನ್ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಇವರಲ್ಲಿ ಪರಿಹಾರ ಶಾಶ್ವತವಾಗಿ ನೀಡುತ್ತಾರೆ. ಮನೆಯಂದ ಮೇಲೆ ಸಾಕಷ್ಟು ಪಾತ್ರೆಗಳು ಇರುತ್ತದೆ. ಯಾವುದೇ ಕಾರಣಕ್ಕೂ ನೀವು ಉಪಯೋಗಿಸಿದಂತಹ ಪಾತ್ರೆಗಳನ್ನು ನೀವು ತೊಳೆಯದೆ ಹಾಗೆ ಅದನ್ನು ಬಿಡಬಾರದು. ಕ್ಷುದ್ರ ಗ್ರಹಗಳು ಮನೆಗೆ ಆವರಿಸುತ್ತದೆ. ಆ ಪಾತ್ರೆಯಲ್ಲಿರುವಂತಹ ಎಂಜಲನ್ನು ತಿನ್ನಲು ಬೇರೆ ಕೆಟ್ಟ ದೋಷದ ನಕಾರಾತ್ಮಕ ಶಕ್ತಿಗಳು, ದುಷ್ಟ ಶಕ್ತಿಗಳು ಮನೆಯನ್ನು ಪ್ರವೇಶಿಸಿ ತಿನ್ನಲು ಪ್ರಾರಂಭ ಮಾಡಿಬಿಡುತ್ತೆ. ಆದ್ದರಿಂದ ನೀವು ಪಾತ್ರೆಯನ್ನು ತೊಳೆಯಲೇಬೇಕು. ಮನೆಯನ್ನು ಕೂಡ ಸ್ವಚ್ಛ ಮಾಡಿಕೊಳ್ಳಲೇಬೇಕು. ಅಡುಗೆ ಕೋಣೆ ಯಾವಾಗಲೂ ಶುದ್ಧವಾಗಿ ಇರಬೇಕು. ದೇವರ ಮನೆ ಕೂಡ ಶುದ್ಧವಾಗಿರಬೇಕು. ಮನಸ್ಸು ಶುದ್ಧವಾಗಿದ್ದಷ್ಟು ಮನೆಯಲ್ಲಿ ಶಾಂತಿ, ನೆಮ್ಮದಿ ಅನ್ನುವುದು ನೆಲೆಸುತ್ತದೆ. ಇನ್ನು ಪಾತ್ರೆಯನ್ನು ತೊಳೆಯುವ ಸಮಯ ಬಂದು ಯಾವುದೇ ಕಾರಣಕ್ಕೂ ಸಂಜೆ ಸಮಯದಲ್ಲಿ ಅಂದರೆ 5 ರಿಂದ 8 ಗಂಟೆಯೊಳಗೆ ಪಾತ್ರೆಗಳನ್ನು ತೊಳೆಯಬಾರದು. ಪಾತ್ರೆ ತೊಳಿಬೇಕೇನಿದ್ರೂ ಊಟ ಆದ ನಂತರ ತೊಳೆಯಬೇಕು. ಇನ್ನು ಮಧ್ಯಾಹ್ನ ಅಡುಗೆ ಮಾಡಿ ಎಲ್ಲರದು ಊಟ ಆದಮೇಲೆ ಮಧ್ಯಾಹ್ನದೊತ್ತು ಪಾತ್ರೆಯನ್ನು ತೊಳೆಯಬೇಕು. ಮಧ್ಯರಾತ್ರಿ ಕೂಡ ಪಾತ್ರೆಯನ್ನು ಬೆಳಗಬೇಡಿ. ಇದರಿಂದ ಮನೆಗೆ ಶ್ರೇಯಸ್ಸಾಗುವುದಿಲ್ಲ. ಕೆಟ್ಟ ಶಕ್ತಿಗಳು ಆ ಸಮಯಕ್ಕೆ ಸರಿಯಾಗಿ ಸಂಚಾರ ಮಾಡುತ್ತಿರುತ್ತೆ. ಪಾತ್ರೆ ತೊಳೆಯುವಾಗ ಅದು ಕೂಡ ನಿಮ್ಮ ಮನೆಯನ್ನು ಪ್ರವೇಶ ಮಾಡುವ ಸಾಧ್ಯತೆ ಇರುತ್ತೆ. ಬೆಳಗಿನ ಜಾವ ಎದ್ದು ಪಾತ್ರೆ ತೊಳ್ಕೊಳ್ತೀನಿ, ಇವಾಗ ನಿದ್ರೆ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ರೆ ಖಂಡಿತ ಹೇಳ್ತೀನಿ ಅದು ತಪ್ಪು. ರಾತ್ರಿ ಹೊತ್ತು ಎಲ್ಲ ಕೆಲಸ ಆ ದಿನದ ಎಂಜಲು ಪಾತ್ರೆ ತೊಳೆದು ನೀವು ಮಲಗಬೇಕಾಗತ್ತೆ. ನಾಳೆ ಬೆಳಗ್ಗೆ ಎದ್ದು ಒಳ್ಳೆಯ ಹೊಸ ದಿನಗಳನ್ನು ಪ್ರಾರಂಭ ಮಾಡಬೇಕು. ಏನಾದರೂ ಇಂತಹ ತಪ್ಪುಗಳಿಂದ ಕಷ್ಟಗಳು ಎದುರಾಗ್ತಿದ್ರೆ, ಮನೆಯಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಕೌಟುಂಬಿಕ ಕಲಹಗಳಾಗ್ತಾ ಇದ್ದರೆ, ಎಚ್ಚರಿಕೆಯಿಂದ ಜೀವನ ನಡೆಸೋಕ್ಕಾಗ್ತಾ ಇಲ್ಲ, ದುಡ್ಡಿನ ಸಮಸ್ಯೆಗಳಾಗ್ತಾ ಇದೆ ಗುರುಗಳೇ ಎನ್ನುವವರು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಪಂಡಿತ್ GN ರಾವ್ ಗುರುಗಳಿಗೆ ಒಂದು ಕರೆ ಮಾಡಿ. ಎಂತಹ ಸಮಸ್ಯೆಗಳಿದ್ರೂ ಇವರು ಪರಿಹಾರವನ್ನು ನೀಡುತ್ತಾರೆ.